ಇಲ್ಲಿ 5 ಸೆಕ್ಟರ್ಸ್ ಇದೆ. ಮೊದಲು ಟೆಕ್ ಪ್ಲಾಟ್ಫಾರ್ಮ್ಸ್ ಮತ್ತೆ ಲೀಗಲ್ ಆಗಿರೋದು, ಸ್ಟ್ರೈಪ್, ಸ್ಪಾಟಿಫೈ, ಓಪನ್ ಎಐ, ರೆವಲ್ಯೂಟ್ ಮತ್ತೆ ಡಿಸ್ಕಾರ್ಡ್. ಆಮೇಲೆ ಬರುತ್ತೆ ಕ್ರಿಪ್ಟೋ, ಗ್ಯಾಂಬ್ಲಿಂಗ್ ಹಾಗೂ ಗೇಮಿಂಗ್. ಅದರಲ್ಲಿ ಸ್ಟೇಕ್, ಬೈನಾನ್ಸ್, ಡ್ರಾಫ್ಟ್ ಕಿಂಗ್, ಬೆಟ್ವೇ, ಡ್ರೀಮ್11, ಮೈ ಸರ್ಕಲ್ ಇವೆಲ್ಲ ಬರುತ್ತೆ. ಆಮೇಲೆ ನಮಗೆ ಅಡಲ್ಟ್ ಎಂಟರ್ಟೈನ್ಮೆಂಟ್ ಬರುತ್ತೆ. ಅಲ್ಲಿ ಓನ್ಲಿ ಫ್ಯಾನ್ಸ್, ಮೈಂಡ್ ಗೀಕ್, ಚಾಟಬೇಟ್, ಮತ್ತೆ ನಮಗೆ ಹೆಲ್ತ್ ಕೇರ್, ಅದು ಫಾರ್ಮಾ ಇಂಡಸ್ಟ್ರಿ ಅವ್ರದ್ದು. ಅದರಲ್ಲಿ ಅನ್ರೆಗ್ಯುಲೇಟೆಡ್ ಫಾರ್ಮಾ ಕೂಡ ಇದೆ, ಅವರು ಹೈಲಿ ರೆಗ್ಯುಲೇಟೆಡ್ ಮಾರ್ಕೆಟ್ಸ್ಗೆ ಕಳಿಸ್ತಾರೆ. ಅದರಲ್ಲಿ ಬಂದು ಟೆಲಿಡಾಕ್, ಲಿವೋಂಗೋ, ಹಿಮ್ಯಾಂಡ್ ಹರ್ಸ್, ವ್ಯಾಲಿಯಂಟ್ ಫಾರ್ಮಾ ಬರುತ್ತೆ. ಮತ್ತು ಬರುತ್ತೆ ರೆಗ್ಯುಲೇಟರಿ ಆರ್ಬಿಟ್ರಾಜ್, ಇದು ಊಬರ್. ಮತ್ತು ಕ್ರಾಸ್ ಬಾರ್ಡರ್ ಇ ಕಾಮರ್ಸ್, ಅಲ್ಲವರು ಕ್ರಾಸ್ ಬಾರ್ಡರ್ ಕಸ್ಟಮ್ ಪೇಮೆಂಟ್ಸ್ನ ಮಾಡ್ತಾರೆ. ಆಮೇಲೆ ತುಂಬ ಗಾಂಜಾ ಕಂಪ್ನಿಗಳಿಗೆ 50% ಮಾರ್ಜಿನ್ ಇರುತ್ತೆ. ಆಮೇಲೆ ಸೊ ನೀವು ರೈಟ್ ಟ್ರ್ಯಾಕಲ್ಲಿದ್ದರೂ ನಿಮ್ಗಿನ್ನ ಸ್ಪೀಡಾಗಿ ಬರೋ ಟ್ರೈನು ನಿಮ್ಮ ಮೇಲೆ ಹತ್ತಿಸ್ಕೊಂಡು ಹೋಗುತ್ತೆ. ಅದಕ್ಕೆ ನಾವು ಈ 5 ಇಂಡಸ್ಟ್ರಿನ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ, ಹೀರೋಯಿಂದ ಝೀರೋವರೆಗೆ. ಮತ್ತು ಅದನ್ನು ನಮ್ಮ ಸಬ್ಸ್ಕ್ರೈಬರ್ ಚಾನಲಲ್ಲಿ ನಾವು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಮತ್ತು ಎಕ್ಸ್ಟೆಂಡೆಡ್ ವೀಡಿಯೋಸ್ನ ನಿಮ್ಮ ಯೂಟ್ಯೂಬಲ್ಲಿ ಸಿಗುತ್ತೆ, ಅಲ್ಲಿ ಸಿಗೋಣ. ಬೈ ದ ವೇ, ನೀವೇನು ಅನ್ಕೋತೀರಾ, ಯಾವ ಸ್ಪೀಡಲ್ಲಿ ಹೋಗ್ತಿದ್ದೀರಾ? ನಿಮಗೆ ಎಷ್ಟು ಟೈಮ್ ಆಗುತ್ತೆ ನಿಮ್ಮ ಫಸ್ಟ್ $1 ಬಿಲಿಯನ್ ತೊಗೊಳಕ್ಕೆ?